MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಬಹಳ ಮುಖ್ಯವಾಗಿ ರಾಜಕಾರಣದಲ್ಲಿ ಕುರ್ಚಿ ಕದನದ ವಿಚಾರದ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇತ್ತು. ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿಯೇ ಮೈಸೂರಿನಲ್ಲಿ ಭಾರಿ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅದಾದ್ಮೇಲೆ ಮೂವರು ನಾಯಕರು ಸೇರಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಚರ್ಚೆ ಆಯಿತು ಅನ್ನುವಂಥದ್ದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮಂತ್ರಿಗಿರಿ ಭಾಗ್ಯ, ಸಂಪುಟ ಪುನರಚನೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇತ್ತು. ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಹೊಸದಾಗಿ ಮಂತ್ರಿಗಳಾಗುವವರ ಆಸೆಯಾಗಿತ್ತು. ಆದರೆ ಪುನರ್ರಚನೆ ಇಲ್ವೇ ಇಲ್ಲ ಅಂತ ಹೇಳುವ ಮೂಲಕ ಯಾರೆಲ್ಲ ಆಕಾಂಕ್ಷೆಗಳಿದ್ರು ಅವರಿಗೆ ನಿರಾಸೆಯಾಗಿದೆ. ಹೀಗೆ ಹಲವು ಬೆಳವಣಿಗೆ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ರಾಜಕೀಯ ಡೋಂಟ್ ವರಿ ಅಂತ DKಶಿಗೆ ರಾಹುಲ್ ಅಭಯ. ಸಾಧನಾ ಸಮಾವೇಶದ ಬಗ್ಗೆ ಚರ್ಚಿಸಿದ ಸಿದ್ದರಾಮಯ್ಯ. ಮಂತ್ರಿಗಿರಿ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್. ಸಂಪುಟ ಪುನರ್ರಚನೆಗೆ ರಾಹುಲ್ ಬ್ರೇಕ್. ಬಜೆಟ್ ಬಳಿಕವೇ ಖುಲಾಯಿಸುತ್ತಂತೆ ಲಕ್. ತಣ್ಣಗಾಗ್ತಾ ಇಲ್ಲ ಬಳ್ಳಾರಿ ಗಲಭೆ ಕಿಡಿ. ಬಿಜೆಪಿಯಲ್ಲೂ ಶುರುವಾಗಿದೆಯಾ ಒಳಬೈಗುದಿ. ಪಾದಯಾತ್ರೆ ಬದಲು ಸಮಾವೇಶ ಮಾಡ್ತಾರಂತೆ ರೆಡ್ಡಿ. ಡೆಡ್ಲಿ ಫುಡ್ ವಿರುದ್ಧ ರಿಪಬ್ಲಿಕ್ ಕನ್ನಡ ವಾರ್. ನಿಷೇಧದ ಮಧ್ಯೆ ಕಬಾಬ್ಗೆ ಬಳಕೆ ಆಗ್ತಿದೆ ಕಲರ್. ಬಣ್ಣ ನೋಡಿ ತಿಂದ್ರೆ ಬರುತ್ತೆ ಕ್ಯಾನ್ಸರ್. ಬಗೆದಷ್ಟು ಬಯಲಾಗ್ತಿದೆ ಲಕ್ಕುಂಡಿ ನಿಧಿ ರಹಸ್ಯ. ರಿತ್ವಿ ಕುಟುಂಬಕ್ಕೆ ಪರಿಹಾರದ ಅಭಯ. ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಸರ್ಕಾರದ ನಿರ್ಣಯ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಆರಂಭದಲ್ಲಿ ರಾಜಕೀಯವಾಗಿ ಇವತ್ತು ಸಂಚಲನ ಮೂಡುವಂತಹ ಒಂದೆರಡು ಬೆಳವಣಿಗೆಗಳಾಗಿದೆ. ರಾಹುಲ್ ಗಾಂಧಿ ಅವರು ವಯನಾಡಿಗೆ ಹೋಗ್ತಾ ಇದ್ರು, ಮೈಸೂರಿಗೆ ಬಂದರು. ಶಿಷ್ಟಾಚಾರದ ಪ್ರಕಾರ ಅವರನ್ನ ವೆಲ್ಕಮ್ ಮಾಡಿಕೊಳ್ಳುವಂಥ ಕೆಲಸ CM DCM ಅವರಿಂದ ಆಯ್ತು. ಈ ಸಂದರ್ಭದಲ್ಲಿ ಈ ಕುರ್ಚಿ ಕದನ, ಸಂಪುಟ ಪುನರ್ರಚನೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಇದೆಲ್ಲದರ ಬಗ್ಗೆ ಉತ್ತರ ಕಂಡುಕೊಳ್ಳುವಂಥ ಒಂದು ವೇದಿಕೆಯಲ್ಲಿ ಒಂದು 2 ನಿಮಿಷಗಳ ಕಾಲ ರೆಡಿ ಆಯಿತು. ಕೆಲವೊಂದು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರು. ವೆರಿ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗ್ತಾರೆ, ಉಭಯ ನಾಯಕರ ಜೊತೆಗೆ ಮಾತಾಡ್ತಾರೆ. ಆ ಒಂದು ಮೊದಲ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ದೃಶ್ಯವನ್ನ ನೋಡಿ ವೀಕ್ಷಕರೇ. ರಾಹುಲ್ ಗಾಂಧಿ, DK ಶಿವಕುಮಾರ್. ರಾಹುಲ್ ಗಾಂಧಿ, DK ಶಿವಕುಮಾರ್ ಇಬ್ಬರು ಮಾತಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡಿ ನೀವು. ಮೊದಲ ದೃಶ್ಯವನ್ನ ರಾಹುಲ್ ಗಾಂಧಿ, DK ಶಿವಕುಮಾರ್ ಮಾತಾಡ್ತಾ ಇರೋದು ಈ ದೃಶ್ಯ ನೋಡಿ. ಇವರಿಬ್ಬರು ಮಾತಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಇವರಿಬ್ಬರು ಸ್ವಲ್ಪ ಹೊತ್ತಿನ ಕಾಲ ಮಾತಾಡ್ತಾರೆ. ಉಭಯ ನಾಯಕರು ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇದು 1-to-1 ಮೀಟಿಂಗ್, ಭಾರಿ ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥ ದೃಶ್ಯ. ರಾಹುಲ್ ಗಾಂಧಿ, DK ಶಿವಕುಮಾರ್ ಇಬ್ಬರು ಮಾತಾಡ್ತಾ ಇರೋದು. ಇಲ್ಲಿ ಸಿದ್ದರಾಮಯ್ಯ ಕಾಣ್ತಾ ಇಲ್ಲ, ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲಿ. ಈಗ ಸಿದ್ದರಾಮಯ್ಯ ಬಂದರು ನೋಡಿ. DK ಶಿವಕುಮಾರ್ ಅವರು ಇದ್ದಾರೆ, ಇವರ ಜೊತೆಗೂ 1-to-1 ಮಾತುಕತೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರನ್ನ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ, ಅವರಿಬ್ಬರು ಮಾತಾಡ್ತಾರೆ. ಈ ಕಡೆ DK ಶಿವಕುಮಾರ್ ಅವರು ದೂರ ನಿಂತಿದ್ದಾರೆ. ಅದರ ಅರ್ಥ ಇಬ್ಬರೂ ಗೌಪ್ಯವಾಗಿ ಮಾತಾಡೋದು, ಇದರಲ್ಲಿ ಇವರ ಇಂಟರ್ಫಿಯರ್ ಏನಿಲ್ಲ. DK ಶಿವಕುಮಾರ್ ಅವರು ಸುಮ್ಮನೆ ನಿಂತಿದ್ದಾರೆ, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಇವರು ಬಹಳ ಮುಖ್ಯವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಇವರಿಂದನೂ ಮಾಹಿತಿ ಪಡೆದುಕೊಂಡಿದ್ದಾರೆ, ಇವರಿಂದನೂ ಮಾಹಿತಿ ಪಡೆದುಕೊಂಡಿದ್ದಾರೆ. ಇವರ ಅಭಿಪ್ರಾಯ, DK ಶಿವಕುಮಾರ್ ಅಭಿಪ್ರಾಯ ಕೇಳಿದ್ದಾರೆ, ಸಿದ್ದರಾಮಯ್ಯ ಅಭಿಪ್ರಾಯವನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ. ಇದಾದ ಮೇಲೆ ಈಗ ಬರುತ್ತೆ ನೋಡಿ ಇನ್ನೊಂದು ದೃಶ್ಯ. ಮೂವರು ನಾಯಕರು ಸೇರಿ ಮಾತಾಡ್ತಾ ಇರೋದು. ಪರ್ಸನಲ್ ಆಗಿ 1-to-1 ಮೀಟಿಂಗ್ ಆಯ್ತು. ಇದಾದ ನಂತರ ಈಗ ಮೂವರು ಮಾತಾಡ್ತಾ ಇರೋದು. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್
ಇವರಿಬ್ಬರ ಜೊತೆಗೂ ಮಾತಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ನಂಬರ್ 1. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಮಾತಾಡ್ತಾ ಇರೋಂಥ ಅಂತ ಮುಖ್ಯವಾದ ವಿಚಾರ ಏನು? ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ದೂರ ನಿಲ್ಲಿಸಿ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಸೊ ಈಗ ಸದ್ಯ ಜನವರಿ ಕ್ರಾಂತಿ ಎಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ನಾಂದಿ ಹಾಡಿದರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಮೂರು ದೃಶ್ಯಗಳು ಈಗ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇದು ಮುಂದೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್, ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿರೋದು ಒಂದು ರೀತಿ ರನ್ವೇ ರಾಜಕೀಯ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ಲ ರಾಹುಲ್ ಗಾಂಧಿ. ಸಿಎಂ ಡಿಸಿಎಂ ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟಿದ್ದಾರಂತೆ. ಸಿಎಂ ಡಿಸಿಎಂ ಜೊತೆಗೆ ಪ್ರತ್ಯೇಕ ಮಾತುಕತೆ ದೆಹಲಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಹೋಗಿದ್ದಾರೆ. ಈ ವಾರದ ಅಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಜನವರಿ 18ನೇ ತಾರೀಕಿನವರೆಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಇರ್ತಾರೆ. ಅದಾದ್ಮೇಲೆ ಮತ್ತೆ 10 ದಿನ ಫಾರಿನ್ ಟ್ರಿಪ್ ರಾಹುಲ್ ಗಾಂಧಿ ಅವರು. ಸೊ ದೆಹಲಿಯಲ್ಲಿ ಏನಾಗಬಹುದು, ಇದು ಭಾರಿ ಭಾರಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂಥ ವಿಷಯ. ಯಾಕಂದ್ರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಚರ್ಚೆ ಮಾಡಿದ್ದಾರೆ 1 to 1. ಈ ಕಡೆ ಸಿದ್ದರಾಮಯ್ಯ ಅವ್ರ ಜೊತೆಗೂ ಚರ್ಚೆ ಮಾಡಿದರು. ಆಮೇಲೆ ಇಬ್ಬರು ನಾಯಕರನ್ನು ನಿಲ್ಲಿಸ್ಕೊಂಡು ಚರ್ಚೆ ಮಾಡಿದರು. ಈಗ ಹೇಳಿದ್ದೇನು ರಾಹುಲ್ ಗಾಂಧಿ ಅವರು? ಏನು ಸೂಚನೆ ಕೊಟ್ಟರು ಅಥವಾ ಏನು ಸಂದೇಶ ಕೊಟ್ಟರು? ದೆಹಲಿಗೆ ಬನ್ನಿ ಅಲ್ಲೇ ಮಾತಾಡೋಣ ಅಂತ ಹೇಳಿ ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅಂತಾನೆ ಲೆಕ್ಕ. ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತಂದ್ರೆ ಇದನ್ನ ಇಲ್ಲಿ ಮಾತಾಡಿದ್ದಾರೆ ಅವರು. ಆ ರೀತಿಯ ಸಾಧ್ಯತೆಗಳ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೊ ಈ ಮೂರು ದೃಶ್ಯಗಳನ್ನು ನೋಡ್ತಾ ಇದ್ರಿ ವೀಕ್ಷಕರೇ. ಇವತ್ತು ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥ ದೃಶ್ಯಗಳು. ಕುರ್ಚಿ ಕುರುಕ್ಷೇತ್ರದಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಸಚಿವ ಸಂಪುಟ ಪುನರ್ರಚನೆ ಇಲ್ಲವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ಶಾಸಕರ ಮಾತಿಗೆ ಕಿವಿಗೊಡಬೇಡಿ, ಸಂಪುಟ ಪುನರ್ರಚನೆ ಬಗ್ಗೆ ನಾನು ಅಥವಾ ಡಿ ಕೆ ಶಿವಕುಮಾರ್ ಮಾತ್ರ ಮಾತಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು. ಈ ಚಕ್ರಾತಿ ಬರ್ತಾ ಇದೆ. ಯಾರು ಡೇಟ್ ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು. ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು. ಈ ಚಕ್ರಾತಿ ಬರ್ತಾ ಇದೆ. ಯಾರು ಡೇಟ್? ಸಂಪುಟ ಪುನರ್ರಚನೆ ಇಲ್ವೇ ಇಲ್ಲ ಅಂತ ಹೇಳಿದ ನಂತರ ಕೆಲವರು ನಿರಾಳರಾಗಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಸಚಿವರು. ಇವರು ಬಹುತೇಕ ಈ ಸಾರಿ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರವೇ ಇತ್ತು. ಆದರೆ ಈಗ ಸದ್ಯಕ್ಕೆ ಅದು ಯಾವುದೂ ನಿರ್ಧಾರ ಇಲ್ಲ. ಆದ್ದರಿಂದ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಮಧು ಬಂಗಾರಪ್ಪ ಅವರು. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ, ಇವರು ಕೂಡ ಆಲ್ಮೋಸ್ಟ್ ಸಂಪುಟದಿಂದ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಆದಮೇಲೆ ದಿನೇಶ್ ಗುಂಡೂರಾವ್ ಕೂಡ ರಿಲ್ಯಾಕ್ಸ್. KH ಮುನಿಯಪ್ಪ ಅವರನ್ನ ಆಚೆ ಇಟ್ಟು ಅವರ ಮಗಳಿಗೆ ಚಾನ್ಸ್ ಕೊಡುವಂಥ ಲೆಕ್ಕಾಚಾರ ಇತ್ತು. ಆದರೆ KH ಮುನಿಯಪ್ಪ ಅವರು ಕೂಡ ಈಗ ಸೇಫ್. ದಲಿತ ಎಡುಗೈ ಸಮುದಾಯದವರು, ಇವರು ಕೂಡ ಈಗ ಸೇಫ್ ಆಗಿದ್ದಾರೆ. RB ತಿಮ್ಮಾಪುರ ಅವರ ಹೆಸರು ಮೊದಲ ಮುಂಚೂಣಿಯಲ್ಲಿತ್ತು. ದಲಿತ ಎಡಗೈ ಸಮುದಾಯ ಇವರದ್ದು ಕೂಡ. ಇವರು ಕೂಡ ಈ ನಿರ್ಧಾರದಿಂದ ಸೇಫ್ ಆಗಿದ್ದಾರೆ. ಸಂಪುಟ ಪುನರ್ರಚನೆ ಆಗುವವರೆಗೂ ಇವರೆಲ್ಲ ಸೇಫ್ ಆಗಿರ್ತಾರೆ. ರಹೀಂ ಖಾನ್ ಮುಸಲ್ಮಾನ,
ರಹೀಂ ಖಾನ್ ಕೂಡ ಸದ್ಯಕ್ಕೆ ಸೇಫ್. ಇವರನ್ನ ಆಚೆ ಇಟ್ಟು ಸಲೀಂ ಅಹಮದೋ ಅಥವಾ ಯು ಟಿ ಖಾದರ್ ಇವರನ್ನ ಸಂಪುಟದಲ್ಲಿ ತಗೊಳ್ಳುವಂತ ಲೆಕ್ಕಾಚಾರ ಭಾರಿ ಜೋರಾಗಿತ್ತು. ಆದರೆ ಸದ್ಯಕ್ಕೆ ರಹೀಂ ಖಾನ್ ಸೇಫ್ ಆಗಿದ್ದಾರೆ. ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರು, ಇವರು ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಲಿಂಗಾಯತ ಸಮುದಾಯ, ಇವರು ಕೂಡ ಸೇಫ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಕೆ ವೆಂಕಟೇಶ್ ಅವರು ಸೇಫ್ ಆಗಿದ್ದಾರೆ. ಮಂಕಾಳ ವೈದ್ಯ ಮೊಗವೀರ ಸಮುದಾಯ ಸೇಫ್ ಆಗಿದ್ದಾರೆ. ಡಿ ಸುಧಾಕರ್ ಜೈನ ಸಮುದಾಯ ಇವರು ಕೂಡ ಸೇಫ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ನಿರಾಳರಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನ ನೆಕ್ಸ್ಟ್ ಸಂಪುಟ ಪುನರ್ರಚನೆಯ ಬಗ್ಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನು ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗ್ಯಾರಿ ಬರಿ ಇರುತ್ತೆ ಅವತ್ತಾಗೋದು ಅಷ್ಟೇ. ಅಲ್ಲಿ ಮಂತ್ರಿಯಿಂದ ಹೋಗಿ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಗೆರೆ ಬರೆದಿದ್ರೆ ಅಲ್ಲಿಗೋಗಿ ಕೂರ್ಸುತ್ತೆ. ಇಲ್ಲ ಅಂದ್ರೆ ಇನ್ನೇ ನಮ್ಮ ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನು ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗ್ಯಾರಿ ಬರಿ ಇರುತ್ತೆ ಅವತ್ತಾಗೋದು ಅಷ್ಟೇ. ಇನ್ನ ಈ ನಿರ್ಧಾರದಿಂದ ಯಾರ್ಯಾರಿಗೆ ಬೇಸರ ಆಗಿದೆ, ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು, ಇದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಈಗಷ್ಟೇ ಮಾತಾಡಿದ್ರಲ್ಲ KM ಶಿವಲಿಂಗೇಗೌಡರು, ಇವ್ರಿಗೆ ಬಹಳ ನಿರಾಸೆಯಾಗಿದೆ. ಒಕ್ಕಲಿಗ ಸಮುದಾಯದವರು ಈ ಸಾರಿ ಮಂತ್ರಿ ಆಗ್ತೀನಿ ಅನ್ನುವಂತಹ ಆಸೆ ಇತ್ತು. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ, ಹಿಂಗಾಗಿ ನಿರಾಸೆ ಅಂತೂ ಆಗಿದೆ. ಇನ್ನ ಬಿ ನಾಗೇಂದ್ರ ST ಇವರನ್ನ ಮತ್ತೆ ಸಂಪುಟಕ್ಕೆ ತಗೋತೀನಿ ಅಂತ ಸಿದ್ದರಾಮಯ್ಯ ಅವರೇ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ಆದರೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಆದ ತಕ್ಷಣ ನಾಗೇಂದ್ರ ಅವರು ಇನ್ನಷ್ಟು ದಿನ ಕಾಯಬೇಕಾಗತ್ತೆ. ಇನ್ನ KN ರಾಜಣ್ಣ ಅವರು ಹಲವು ಕಾರಣಗಳಿಂದ ಇವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಯಿತು. ವೋಟ್ ಚೋರಿ ವಿಚಾರವಾಗಿ ಅವರ ಕೊಟ್ಟಂತ ಸ್ಟೇಟ್ಮೆಂಟ್, ಮತ್ತೆ ಅವರು ರಾಹುಲ್ ಗಾಂಧಿಗೆ ಬರೆದಂತ ಪತ್ರ, ಇತ್ತೀಚೆಗಾದಂಥ ಬೆಳವಣಿಗೆ, ಸದ್ಯಕ್ಕಂತೂ ಕ್ಯಾಬಿನೆಟ್ನಿಂದ ಆಚೆ ಇದ್ದಾರೆ ರಾಜಣ್ಣ ಅವರು. ಮತ್ತೆ ಇವರನ್ನ ಮಂತ್ರಿ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಇವರು ಕೂಡ ಸದ್ಯಕ್ಕೆ ಕಾಯಬೇಕು ST ಸಮುದಾಯದಿಂದ ಬರುವಂಥ ನಾಯಕರು. ಇನ್ನ ರಾಜಣ್ಣ ಅವರು ಬಹಳ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆಮೇಲೆ 100% ಈ ಸಾರಿ ಅವರು ಕ್ಯಾಬಿನೆಟ್ಗೆ ಬಂದೇ ಬರ್ತಾರೆ ಅನ್ನೋಂಥ ಲೆಕ್ಕಾಚಾರವೂ ಕೂಡ ಇದೆ. ಆದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಅದು ಈಗಿನ ಬೆಳವಣಿಗೆ ನೋಡಿದರೆ ಅದು ಡೌಟ್. ಇನ್ನ TB ಜಯಚಂದ್ರ ಅವರು ಕುಂಚಿಟಿಗ ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ. ಇವರು ಕೂಡ ಸದ್ಯಕ್ಕೆ ವೇಟ್ ಮಾಡಬೇಕು. ಇವರು ಕೂಡ ಆಕಾಂಕ್ಷಿಯಾಗಿದ್ದು. ಒಕ್ಕಲಿಗ ಸಮುದಾಯದ ಎಂ ಕೃಷ್ಣಪ್ಪ ಅವರು ಕೂಡ ಸದ್ಯಕ್ಕೆ ತಾಳ್ಮೆಯಿಂದ ಇರೋದೇ ಉತ್ತಮ. ಇವರಿಗೂ ಕೂಡ ಸದ್ಯಕ್ಕೆ ಅದೃಷ್ಟ ಇಲ್ಲ. ಇನ್ನ BK ಹರಿಪ್ರಸಾದ್, ಸಿದ್ದರಾಮಯ್ಯ ಅವರು ಇವ್ರ ಮನೆಗೆ ಹೋಗಿ ಬಂದರು. ಈ ಸಾರಿ ಸೀನಿಯರ್ ಲೀಡರ್ ಆಗಿರುವಂಥ ಹರಿಪ್ರಸಾದ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಪಕ್ಕಾ ಸ್ಥಾನಮಾನ ಇದ್ದೇ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದರೆ ಈ ಸಾರಿಯೂ ಕೂಡ ಅವರ ಅದೃಷ್ಟ ಖುಲಾಯಿಸಿದಂತೆ ಕಾಣ್ತಾ ಇಲ್ಲ. ಸಂಪುಟ ಪುನರ್ರಚನೆ ಇಲ್ಲ. ಆದ್ದರಿಂದ ಈ ಪ್ರಸ್ತಾಪವೂ ಕೂಡ ಬರಲ್ಲ ಇಡಿಗ ಸಮುದಾಯಕ್ಕೆ ಸೇರಿದಂತಹ ಹರಿಪ್ರಸಾದ್ ಅವರು. ಇನ್ನು UT ಖಾದರ್ ಮುಸಲ್ಮಾನ ಸಮುದಾಯ, ರಹೀಂ ಖಾನ್ ಇವರನ್ನ ಆಚೆ ಇಟ್ಟು UT ಖಾದರ್ ಅವರನ್ನ ಕ್ಯಾಬಿನೆಟ್ಗೆ ತಗೊಳ್ಳುವಂಥ ಲೆಕ್ಕಾಚಾರ ಇತ್ತು. ಅಥವಾ ಆ ಕಡೆ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬಂದಿತ್ತು. ಸದ್ಯಕ್ಕಂತೂ UT ಖಾದರ್ ಅವರು ಸ್ಪೀಕರ್ ಸ್ಥಾನವೇ ಗಟ್ಟಿ. ಇನ್ನು ದಲಿತ ಎಡಗೈ ಸಮುದಾಯದ ರೂಪಾ ಶಶಿಧರ್, KH ಮುನಿಯಪ್ಪ ಅವರ ಮಗಳು, ಇವರು ತಂದೆ ಅವರು ಕ್ಯಾಬಿನೆಟಲ್ಲಿದ್ದಾರೆ ಆಹಾರ ಸಚಿವರಾಗಿ. ಇವರನ್ನ ಆಚೆ ಇಟ್ಟು ರೂಪಾ ಅವರನ್ನ ತಗೊಳ್ಳುವಂಥ ಲೆಕ್ಕಾಚಾರ ಇತ್ತು. ಆದರೆ ಇವರು ಕೂಡ ಸದ್ಯಕ್ಕೆ ಕಾಯಬೇಕು. ಇನ್ನು ಮಳವಳ್ಳಿಯ ನರೇಂದ್ರ ಸ್ವಾಮಿ, ದಲಿತ ಎಡಗೈ ಸಮುದಾಯ, ನರೇಂದ್ರ ಸ್ವಾಮಿ ಕೂಡ ಈಗ ವೇಟ್ ಮಾಡಬೇಕು. ಸಂಪುಟ ಪುನರ್ರಚನೆ ಇಲ್ಲ. ಆದ್ದರಿಂದ ನರೇಂದ್ರ ಸ್ವಾಮಿಯವರಿಗೂ ಕೂಡ ಈಗ ನಿರಾಸೆ ಆಗಿದೆ. ಇನ್ನು ಅಪ್ಪಾಜಿ ನಾಡಗೌಡರು, ಲಿಂಗಾಯತ ಮುಖಂಡ, ಲಿಂಗಾಯತ ಸಮುದಾಯದಿಂದ ಬರುವಂಥ ಅಪ್ಪಾಜಿ ನಾಡಗೌಡ, ಒಂದಿಬ್ಬರು ಲಿಂಗಾಯತ ಕಮ್ಯುನಿಟಿಯ ಮಿನಿಸ್ಟರ್ಸನ್ನು ಆಚೆ ಇಡುವಂಥ ಲೆಕ್ಕಾಚಾರ ಇತ್ತು. ಶಿವಾನಂದ ಪಾಟೀಲ್ರು, ಶರಣಬಸಪ್ಪ ದರ್ಶನಾಪುರ್ ಇವ್ರನ್ನೆಲ್ಲ ಆಚೆ ಇಟ್ಟು ನಾಡಗೌಡರನ್ನ ತಗೋಬೇಕು ಅಂತ ಹೇಳಿ. ಆದರೆ ಈಗ ಸದ್ಯಕ್ಕೆ ಆ ಬೆಳವಣಿಗೆ ಆಗ್ತಾ ಇಲ್ಲ. ಇವ್ರಿಗೂ ನಿರಾಸೆಯಾಗಿದೆ.
ಸಂಪುಟ ಪುನರಚನೆ ಆಗುವವರೆಗೂ ಈ ಎಲ್ಲ ನಾಯಕರು ಕಾದು ಕೂತ್ಕೊಳ್ಳೋದೇ ಉತ್ತಮ. ಇನ್ನು ನೆಕ್ಸ್ಟ್, ಇವತ್ತು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಿದ್ರು. ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಕುರ್ಚಿಗಾಗಿ ಕಿತ್ತಾಡ್ತಿದ್ದಾರೆ. ಇಬ್ಬರನ್ನೂ ಸಮಾಧಾನ ಪಡಿಸಿ ರಾಗ ಸಾಗ್ ಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲೇ ಸಂಕ್ರಮಣದ ವಾತಾವರಣ ಗೋಚರಿಸಿತ್ತು. ರೆಕಾರ್ಡ್ ರಾಮಯ್ಯರ ಕನಸು ನನಸಾಯ್ತು. ಇನ್ನೇನಿದ್ದರೂ ನನ್ನ ಸರದಿ ಎಂದು ನಿರೀಕ್ಷೆಗಣ್ಣಿನಿಂದ ಕಾಯ್ತಿದ್ದ ಡಿಕೆಶಿಗೆ ಹೈಕಮಾಂಡ್ನ ನಡೆ ಮೂಡ್ ಔಟ್ ಮಾಡಿದೆ. ರಾಹುಲ್ ಗಾಂಧಿ ಭೇಟಿಯಾದ ಸಿದ್ದರಾಮಯ್ಯ 2 ನಿಮಿಷದಲ್ಲೇ ಸಂಪುಟ ಪುನರಚನೆಗೆ ಪಟ್ಟು. ಗ್ಯಾರಂಟಿ ಸರ್ಕಾರಕ್ಕೆ 2.5 ವರ್ಷವಾಯಿತು. ಸಿಎಂ ಸಿದ್ದರಾಮಯ್ಯ ದಾಖಲೆ ನಿರ್ಮಿಸಿದ್ದು ಆಯಿತು. ಇನ್ನೇನು ತಮ್ಮ ಸಿಎಂ ಸ್ಥಾನದ ಹಾದಿ ಕ್ಲಿಯರ್ ಆಯಿತು ಎಂದು ಡಿಕೆಶಿ ಅಂದುಕೊಳ್ಳುವಷ್ಟರಲ್ಲಿ ಹೈಕಮಾಂಡ್ ಹೊಸ ದಾಳ ಉರುಳಿಸಿದೆ. ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿಸಿಎಂ ಡಿಕೆಶಿ ಅವರನ್ನ ನೇಮಕ ಮಾಡಿದೆ. ಇತ್ತ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಡಿಕೆಶಿ ಭೇಟಿ ಮಾಡಿದ್ದಾರೆ. ಕೇವಲ 2 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ದಾರೆ. ಆಗ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆಗೆ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರಚನೆ ಆದರೆ ಕುರ್ಚಿ ಸೇಫ್ ಎಂಬ ಲೆಕ್ಕಾಚಾರ ಅವರಲ್ಲಿದೆ. ಆದರೆ ಸಿದ್ದು ಮಾತಿಗೆ ರಾಹುಲ್ ಸೊಪ್ಪು ಹಾಕಿಲ್ಲ. ಅತ್ತ ಡಿ.ಕೆ. ಶಿವಕುಮಾರ್ ಖಾಸಗಿಯಾಗಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಇನ್ನೊಂದೆಡೆ ಡಿಕೆಶಿ ಬಾಯಿ ಮುಚ್ಚಿಸಲು ಹೈಕಮಾಂಡ್ ಹೊಸ ತಂತ್ರ ಅನುಸರಿಸುತ್ತಿದೆ. ಅಸ್ಸಾಂ ಉಸ್ತುವಾರಿ ಕೊಟ್ಟು ಸಿಎಂ ಸ್ಥಾನದ ಚರ್ಚೆಗೆ ಬ್ರೇಕ್ ಹಾಕಿದೆ. ಅಸ್ಸಾಂ ಅಭ್ಯರ್ಥಿಗಳ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಪ್ರಿಯಾಂಕಾ ವಾದ್ರಾ ಇರ್ತಾರೆ. ಅವರು ಡಿಸಿಎಂ ಡಿಕೆಶಿ ಜೊತೆ ಕೆಲಸ ಮಾಡಲಿದ್ದಾರೆ. ಅಲ್ಲಿ ಚುನಾವಣೆ ಗೆದ್ದು ಸಾಮರ್ಥ್ಯ ಸಾಬೀತುಪಡಿಸುವ ಸವಾಲು ಬಂಡೆ ಮುಂದಿದೆ. ಮಹಾರಾಷ್ಟ್ರ, ಗೋವಾ, ತೆಲಂಗಾಣದಲ್ಲಿ ಈ ಹಿಂದೆ ಮಿಶ್ರ ಫಲ ಸಿಕ್ಕಿದೆ. ಇದೇ ಮೊದಲ ಬಾರಿಗೆ ಈಶಾನ್ಯ ರಾಜ್ಯದ ಚುನಾವಣಾ ಜವಾಬ್ದಾರಿ ಡಿಕೆಶಿ ಹೆಗಲೇರಿದೆ. ಹೇಳ್ತಾರೆ ಅಂತ ಹೇಳ್ಬಾರ್ದು. ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್, ಮಧ್ಯದಲ್ಲಿ ರಾಹುಲ್ ಗಾಂಧಿ. ಏನ್ ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಅಡಕತ್ತರಿಯಲ್ಲಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಸಿಕ್ಕಾಕೊಂಡ್ಬಿಟ್ರು. ಲಿಟ್ರಲಿ ಸಂಪುಟ ಪುನರಚನೆಗೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದ್ರು. ಸಿಎಂ ಕುರ್ಚಿಯತ್ತ ಆಸೆಗಣ್ಣಿನಿಂದ ನೋಡ್ತಾ ಇರೋದು ಡಿ.ಕೆ. ಶಿವಕುಮಾರ್. ಏನ್ ಮಾತಾಡೋದು ಅನ್ನುವಂತಹ ಗೊಂದಲದಲ್ಲಿ ರಾಹುಲ್ ಗಾಂಧಿ. ಯಾರನ್ನ ಹೆಂಗ್ ಸಮಾಧಾನ ಪಡಿಸೋದು? ಡಿ.ಕೆ. ಶಿವಕುಮಾರ್ನ ಆಯ್ತು ನಿಮ್ಮನ್ನು ಸಿಎಂ ಮಾಡ್ತೀವಿ ಅಂತ ಸಮಾಧಾನ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಅವ್ರನ್ನ ನಿಮ್ಮ ಚೇರ್ ಕಸ್ಕೊಂಡ್ಬಿಡ್ತೀವಿ ಅಂತ ಹೇಳೋಕ್ಕಾಗತ್ತಾ? ರಾಹುಲ್ ಗಾಂಧಿ ಅವರು ಒಂದು ರೀತಿ ಧರ್ಮ ಸಂಕಟವನ್ನೇ ಎದುರಿಸಬೇಕಾಯಿತು. ಯಾವಾಗ ವಯನಾಡಿಗೆ ಹೋದೇನೋ ಅನ್ನೋ ರೀತಿ ಇತ್ತು ಇವತ್ತವರ ಆ ರೀತಿಯ ಒಂದು ಹಾವಭಾವ ನೋಡಿದಾಗ. ಕೇವಲ 15 ನಿಮಿಷ ಮಾತ್ರವೇ ಅವಕಾಶ ಕೊಟ್ಟಿದ್ದು ರಾಹುಲ್ ಗಾಂಧಿ. ಉಭಯ ಕುಶಲೋಪರಿ ವಿ.ಬಿ.ಜಿ. ರಾಮ್ಜಿ ಬಗ್ಗೆ ಚರ್ಚೆ ಮುಗಿತು. ವಿ.ಬಿ.ಜಿ. ರಾಮ್ಜಿ ಹೋರಾಟದ ಬಗ್ಗೆ ಮಾತುಕತೆ ನಡೆಯೋದು. ಅಪ್ಪಿ ತಪ್ಪಿಯೂ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡಿಬಾರ್ದು, ನಡೆದಿಲ್ಲ. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಬೇಸರದಲ್ಲಿದ್ದಾರೆ. ನಾನು ಮಾತಾಡೋದಕ್ಕೆ ಬಂದಿರೋ ಉದ್ದೇಶನೇ ಅದು, ಹೇಗಾದರೂ ಮಾಡಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ. ಆದರೆ ಅದು ಆಗ್ತಿಲ್ವಲ್ಲ ಅಂತ ಬೇಸರ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾಡಿದೆ. ಪರ್ಸನಲ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಸಂಕ್ರಾಂತಿ ಆದ ಮಾರನೇ ದಿನಾನೇ ದೆಹಲಿಗೆ ಹೋದರೆ ಅಲ್ಲಿ ಮಾತುಕತೆ ನಡಿಬಹುದು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಪಟ್ಟು ಹಿಡಿತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಕುರ್ಚಿ ವಿಚಾರವಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀರೋ ಇಲ್ವೋ ಅಂತ ಕೇಳ್ತಾರೆ. ಹೆಂಗಾದರೂ ಮಾಡಿ ಚೇರನ್ನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಅವರೇ ಹೌಸಲ್ಲಿ ಹೇಳಿದರು, ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ. ಸೊ ಆ ರೀತಿಯ ಬೆಳವಣಿಗೆ, ಆ ರೀತಿಯ ಸಂದರ್ಭ ಬಂದಿದೆಯಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಇನ್ನು ನೆಕ್ಸ್ಟ್, ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಭೇಟಿಯಾಗುವುದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮನವೊಲಿಸಿ ಸಿಎಂ ಹುದ್ದೆ ಪಡಿಬೇಕು ಅನ್ನೋ ಪ್ರಯತ್ನವನ್ನ ಡಿಕೆಶಿ ಮುಂದುವರೆಸಿದ್ದಾರೆ. ಸಂಕ್ರಾಂತಿ ಬಳಿಕ ಮೊಳಗುತ್ತಾ ಡಿಕೆಶಿ ಕ್ರಾಂತಿ ಗೀತೆ.
ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ಸಿದ್ಧತೆ. ಸಂಕ್ರಾಂತಿ ಬಂತು, ಸುಗ್ಗಿ ತಂತು, ಹಿಗ್ಗಿ ಕುಣಿದಾಡಿರೋ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಹತ್ತಿರವಾಗ್ತಿದ್ದಂತೆ ಒಂದು ಬಣ ಹಿಗ್ಗಿ ಕುಣಿದಾಡಲು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ಅತ್ತ ಟ್ರಬಲ್ ಶೂಟರ್ ತಾಳ್ಮೆಯಿಂದ ಕಾಯ್ತಿದ್ದಾರೆ. ಹೈಕಮಾಂಡ್ನ ವಿಳಂಬ ನಡೆಗೆ ಬೇಸರಗೊಂಡು ದೆಹಲಿಗೆ ದೌಡಾಯಿಸಲು ಮುಂದಾಗಿದ್ದಾರೆ. ಖರ್ಗೆಯನ್ನು ಕೂಡ ಭೇಟಿಯಾಗಿ ದೆಹಲಿ ಟ್ರಿಪ್ ಬಗ್ಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರಂತೆ. ಸಂಕ್ರಾಂತಿ ಇದು ಬದಲಾವಣೆಯ ಸಂಕೇತ. ಸೂರ್ಯ ತನ್ನ ಪಥವನ್ನ ಬದಲಿಸುವ ದಿನ. ಸದ್ಯ ಸಂಕ್ರಾಂತಿ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಪಥ ಬದಲಾವಣೆಯ ಮಾತುಗಳು ಪಿಸುಗುಡ್ತಾ ಇವೆ. ದೆಹಲಿಯಲ್ಲಿ ನಡೆದ ಒಪ್ಪಂದದಂತೆ ತಮಗೆ ಸಿಎಂ ಹುದ್ದೆ ಬಿಟ್ಟು ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಸಿಎಂ ಸಂಕ್ರಾಂತಿ ಬಳಿಕ ಸಿಡಿದೇಳುವ ಲಕ್ಷಣ ಗೋಚರಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಸಿಡಿದೇಳ್ತಾರ ಡಿಸಿಎಂ ಡಿಕೆಶಿ. ಅಧಿಕಾರ ಹಂಚಿಕೆಯ ಗೊಂದಲ ಸೌಹಾರ್ದಯುತವಾಗಿ ಬಗೆಹರಿಯಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಸುಸೂತ್ರವಾಗಿ ಎಲ್ಲವೂ ಕೂಡ ಮುಗಿಯಲಿ ಅಂತ ಎಷ್ಟು ದಿನ ಸಹನೆಯಿಂದ ಕಾದು ಕುಳಿತಿದ್ದ ಡಿಕೆಶಿ ಇದೀಗ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಬೇರೆಯವರನ್ನ ತಮ್ಮ ಸ್ಥಾನದಲ್ಲೇ ಕುಳಿತುಕೊಳ್ಳಿ ಅಂದದ್ದು, ಡಿಸಿಎಂ ಡಿಕೆಶಿ ಕೇಂದ್ರ ಸರ್ಕಾರವನ್ನ ಟೀಕಿಸುವ ನೆಪದಲ್ಲಿ ಕೊಟ್ಟ ಮಾತು ಹೇಳಿಕೆಯನ್ನ ಸ್ಮರಿಸಿದ್ದು ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕದನ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. 2 ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತನಾಡುವೆ. ನಾವು ಸೈಲೆಂಟ್ ಇಲ್ಲ, 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ, ಪೂರ್ವಕವಾಗಿ ವಾತಾವರಣ ಬಂದರೆ ಸಾಕು, ಮಾಡೋಣ. ನಾವು ಸೈಲೆಂಟ್ ಇಲ್ಲ, 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ, ಪೂರ್ವಕವಾಗಿ ವಾತಾವರಣ ಬಂದರೆ ಸಾಕು, ಮಾಡೋಣ. ಅತ್ತ ಅವಶ್ಯಕತೆ ಇದ್ದಾಗ ದೆಹಲಿಗೆ ಕರೆಯುತ್ತೇವೆ ಅನ್ನುತ್ತಲ ಹೈಕಮಾಂಡ್ ಕಾಲವನ್ನ ದೂಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಡೆಯಿಂದ ಡಿಸಿಎಂ ಡಿಕೆಶಿ ತಾಳ್ಮೆ ಕಟ್ಟೆ ಒಡೆದು ಹೋಗಿದ್ದು, ಹಸ್ತಪಡಿಯಲ್ಲಿ ಸಂಕ್ರಾಂತಿ ಆಗುತ್ತಾ ಅಥವಾ ಅಸ್ಸಾಂ ಸವಾಲು ಗೆದ್ದು ಡಿಕೆಶಿ ಶಕ್ತಿ ಪ್ರದರ್ಶನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರು ಎಲ್ಲ ವಿಚಾರದಲ್ಲಿಯೂ ಕೂಡ ತಾಳ್ಮೆಯನ್ನ ವಹಿಸಿದ್ದಾರೆ. ಕಾದು 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 ಕಡೆಗೆ ಬಂಡೆ ಬ್ಲಾಸ್ಟ್ ಆದರೆ ಆ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಬಹಳ ವಿಳಂಬ ಮಾಡ್ತಾ ಇದೆ. ಎಷ್ಟು ಅಂತ ಕಾಯೋದು ಡಿಕೆ ಶಿವಕುಮಾರ್? ಮಾತುಕತೆ ಈ ಕರೀತಾರೆ, ಆ ಕರೀತಾರೆ, ಈ ಕರೀತಾರೆ, ಆ ಕರೀತಾರೆ, ಕರೀತಾನೆ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತೂ ಇಲ್ಲ. ಕರೀತಾರೆ ಅಂತ ಎದುರು ನೋಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸ್ಪಷ್ಟ ಚಿತ್ರಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಡಿಕೆ ಶಿವಕುಮಾರ್. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನೂ ಒಂದು ಆಶಾಭಾವ ಇದೆ ಅವರಿಗೆ. ಹೈಕಮಾಂಡ್ ನನ್ನ ಪ್ರಯತ್ನಕ್ಕೆ, ನನ್ನ ಶ್ರಮಕ್ಕೆ ಫಲವನ್ನ ಕೊಟ್ಟೇ ಕೊಡ್ತಾರೆ, ಕೂಲಿ ಕೊಟ್ಟೇ ಕೊಡ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿ. ಸೊ ಸಂಕ್ರಾಂತಿ ಮರುದಿನ ಅಂದರೆ ಜನವರಿ 16ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ನಾಯಕತ್ವ ಸಂಬಂಧ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಶತಾಯಗತಾಯ ಸಿಎಂ ಗಾದಿಯನ್ನ ಪಡಿಲೇಬೇಕು ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಂಕ್ರಾಂತಿ ನಂತರ ಹಾಗಿದ್ದರೆ ಕ್ರಾಂತಿನ? ದೆಹಲಿ ಭೇಟಿಯ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ ಡಿಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ಭೇಟಿಯ ವೇಳೆ ಸೋನಿಯಾ ಗಾಂಧಿ ಭೇಟಿಯನ್ನ ಮಾಡಿಸೋದಕ್ಕೂ ಒತ್ತಾಯ ಮಾಡಿದ್ದಾರೆ. ಇವರೆಲ್ಲರ ಜೊತೆಗೆ ನಾನು ಮಾತಾಡಲೇಬೇಕು ಅಂತ. ಸೊ ರಾಹುಲ್ ಭೇಟಿಗೂ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ ಡಿಕೆ ಶಿವಕುಮಾರ್. ಒಂದು ಸ್ಪಷ್ಟ ಚಿತ್ರಣ ಬೇಕು, ಒಂದು ಕ್ಲಿಯರ್ ಮೆಸೇಜ್ ಬೇಕು ಅನ್ನುವಂತಹ ಹಠ ಡಿಕೆ ಶಿವಕುಮಾರ್ ಅವರದ್ದು. ಇವರು ಕೊಡ್ತಾನೂ ಇಲ್ಲ, ಕೊಡಲ್ಲ ಅಂತ ಹೇಳ್ತಾನೂ ಇಲ್ಲ. ಹೀಗೆ ಆದರೆ ಏನು ಕತೆ ಅಂತ ತಾಳ್ಮೆಯಿಂದ ಕಾದು ಕುಳಿತಿರುವ ಡಿಕೆ ಶಿವಕುಮಾರ್ ಬಂಡೆ ಒಂದು ಸರಿ ಬ್ಲಾಸ್ಟ್ ಆದರೆ ಕಾಂಗ್ರೆಸ್ ಮೇಲೆ ಆಗುವಂಥ ಪರಿಣಾಮಗಳೇನು, ಇದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡಬಹುದು. ಹೀಗಾಗಿ ಡಿಕೆ ಶಿವಕುಮಾರ್ 16ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ಆಗುವಂಥ ಬೆಳವಣಿಗೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಕುತೂಹಲವಾಗಿದೆ. ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, 2010 ಜುಲೈ ತಿಂಗಳಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದ್ರೆ, ಮುಂಗಾರು ಅಧಿವೇಶನ ನಡೀತಾ ಇರುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹೌಸಲ್ಲಿ. ಅವರು ಕೇವಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ಅಬ್ಬರಿಸಿಬಿಡ್ತಾರೆ ದಿನೇಶ್ ಗುಂಡೂರಾವ್ ಅವರು. ರೆಡ್ಡಿ ಬ್ರದರ್ಸ್ ವಿರುದ್ಧ ಪಿನ್ ಟು ಪಿನ್ ಆರೋಪಗಳನ್ನ ಮಾಡ್ತಾರೆ. ಭೂಮಿಯನ್ನ ಬಗದಾಕಿದ್ದಾರೆ ಇವರು ಅಂತ ಗಂಭೀರ ಆರೋಪವನ್ನ ಮಾಡೋದು ದಿನೇಶ್ ಗುಂಡೂರಾವ್.
ರೆಡ್ಡಿ ಸಹೋದರರ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪವನ್ನ ದಿನೇಶ್ ಗುಂಡೂರಾವ್ ಮಾಡ್ತಾ ಇದ್ದಂತೆ ಗುಂಡೂರಾವ್ ವಿರುದ್ಧ TS ಸುರೇಶ್ ಅವರು ಕೆರಳಿ ಕೆಂಡವಾಗ್ಬಿಡ್ತಾರೆ. ಬಿಜೆಪಿಯ MLA TS ಸುರೇಶ್ ಅವರು ಅತ್ಯಂತ ಕಿರಿಯ ಶಾಸಕರಾಗಿದ್ರು. TS ಸುರೇಶ್ ನೋಡ್ಬೇಕಾ ದೃಶ್ಯಗಳನ್ನು ನೀವು, ಯಾವ ಮಟ್ಟಿಗೆ ಅದೇನು ಹೊಡೆದಾಡ ಬಿಡ್ತಾರೇನೋ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡುತ್ತೇನೋ ಅನ್ನೋಷ್ಟರ ಮಟ್ಟಿಗೆ TS ಸುರೇಶ್ ತಾವು ನಿಂತ ಜಾಗದಲ್ಲೇ ದಿನೇಶ್ ಗುಂಡೂರಾವ್ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ. ಅದನ್ನ ನೋಡಿ ಜನಾರ್ದನ್ ರೆಡ್ಡಿ ಎದ್ದು ನಿಂತರು, ಅದನ್ನ ನೋಡಿ ರಾಮುಲು ಎದ್ದು ನಿಂತರು, ಈ ಕಡೆ ಸಿದ್ದರಾಮಯ್ಯ ಒಬ್ಬರು ಎದ್ದು ನಿಲ್ತಾರೆ ನೋಡಿ. ಅವಾಗ ಇತಿಹಾಸ ಸೃಷ್ಟಿಯಾಗುತ್ತೆ. ಸದನದ ಅತ್ಯಂತ ಕಿರಿಯ ಶಾಸಕರಾಗಿದ್ದ ಬಿಜೆಪಿಯ TS ಸುರೇಶ್ ಆರ್ಭಟಿಸೋದನ್ನ ನೋಡಿ ಸಿದ್ದರಾಮಯ್ಯ ಒಂದೇ ಒಂದು ಗುಡುಗಾಗ್ತಾರೆ. ಬಳ್ಳಾರಿಗೆ ಬಂದು ರೆಡ್ಡಿ ಮನೆ ಮುಂದೆನೆ ಮೆರವಣಿಗೆ ಮಾಡ್ತೇವೆ, ತಾಕತ್ತಿದ್ರೆ ತಡೀರಿ ಅಂತ ಸಿದ್ದರಾಮಯ್ಯ ಒಂದೇ ಒಂದು ಸವಾಲು ಹಾಕ್ತಾರೆ. ನೇರ ಸವಾಲು ಹಾಕ್ತಾರೆ. ಅಕ್ಷರಶಃ ಅಬ್ಬರಿಸ್ತಾರೆ ಸಿದ್ದರಾಮಯ್ಯ ಅವರು. ಬಳ್ಳಾರಿಗೆ ಬರ್ತೀನಿ, ತಾಕತ್ತಿದ್ರೆ ತಡೀರಿ ಅಂತ ತೊಡೆ ತಟ್ತಾರೆ. ಆ ಒಂದು ನಿರ್ಧಾರ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಯಿತು. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕಾರಣ ಆಯಿತು. 2012ರಲ್ಲಿ ಆ ಘಟನೆ ನಡೆಯಿತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 320 ಕಿಲೋಮೀಟರ್ ದೂರದ ಪಾದಯಾತ್ರೆ ಯಶಸ್ವಿ ಆಗ್ಬಿಡ್ತು. ಸಿದ್ದರಾಮಯ್ಯ ಹೋದಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಜನ ಪಾದಯಾತ್ರೆಯನ್ನು ಸೇರಿಕೊಳ್ತಾರೆ. ಆಗಸ್ಟ್ 9, 2010ರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಮಾಡ್ತಾರೆ. ನೀರಿನಂತೆ ಸಮಾವೇಶಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬಂದರು. ಏನಪ್ಪ ರೆಡ್ಡಿ, ನಮ್ಮ ಬಳ್ಳಾರಿಗೆ ಬನ್ನಿ, ತಾಕತ್ತಿದ್ರೆ ಅಂತ ಹೇಳಿದ್ದೆಲ್ಲ ಬಂದಿದ್ದೀನಿ ನೋಡು ಅಂತ ಅವತ್ತು ಸ್ಟೇಜ್ ಮೇಲೆ ಮಾತಾಡಿದ್ರು ಸಿದ್ದರಾಮಯ್ಯ. ಇತ್ತೀಚೆಗೆ ಬಳ್ಳಾರಿಗೆ ಹೋದಾಗಲೆಲ್ಲ ಆ ಮಾತು, ಬಂದಿದ್ದೀನಪ್ಪ ಬಳ್ಳಾರಿಗೆ, ನೀನೆಲ್ಲಿದೀಯಾ ಅಂತ ಕಿಚಾಯಿಸು. ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿ ಯಶಸ್ಸನ್ನ ಕಾಣ್ತು. ಈಗ ಕಾಂಗ್ರೆಸ್ ಪಾದಯಾತ್ರೆಯ ವಿಚಾರವಾಗಿ ಲೆಕ್ಕ ಚುಕ್ತಾ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿ ಆಗಿದ್ದಾರೆ. ಆ ಕಾಂಗ್ರೆಸ್ ಪಾದಯಾತ್ರೆ ಬೆನ್ನಲ್ಲೇ ಸಿದ್ದರಾಮಯ್ಯ ಭವಿಷ್ಯವೂ ಕೂಡ ಸ್ಪಷ್ಟವಾಯಿತು. ಮುಖ್ಯಮಂತ್ರಿ ಆದ್ರು, ಮಾಸ್ ಲೀಡರ್ ಆದ್ರು. ಏನು ಕಡಿಮೆ ಜನನ, ಹೌಸಲ್ಲಿ ಅವರು ಹಾಕಿದಂತ ಸವಾಲಿನಂತೆ ಸಿದ್ದರಾಮಯ್ಯ ನಡೆದುಕೊಂಡ್ರು. ಟಗರು ಬಳ್ಳಾರಿಗೆ ಹೋಗಿ ಗುಮ್ಮಿದ್ದು ಏಟ್ ಹೆಂಗಿತ್ತು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು, ಜನಪ್ರಿಯ ನಾಯಕರಾದ್ರು. ಸೊ ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಆ ಲೆಕ್ಕ ನಾವು ಚುಕ್ತಾ ಮಾಡ್ತೀವಿ ಅಂತ ರೆಡ್ಡಿ ಅವರು ಹೇಳ್ತಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಅವರ ಈ ಒಂದು ಲೆಕ್ಕಾಚಾರ ಬಗೆಹರಿಯುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ತುಮಕೂರಿನಲ್ಲಿ ಸ್ಟೇಡಿಯಂ ಹೆಸರಿಡುವ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಇಟ್ಟಿದ್ದಕ್ಕೆ ಕೇಸರಿ ಪಾಳೆಯ ರೊಚ್ಚಿಗೆದ್ದಿದೆ. ತುಮಕೂರಲ್ಲಿ ಸ್ಟೇಡಿಯಂಗೆ ನಾಮಕರಣ ವಾರ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರು ಪ್ರಹಾರ. ತುಮಕೂರಿನಲ್ಲಿ ಸ್ಟೇಡಿಯಂಗೆ ಹೆಸರಿಡುವ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಶುರುವಾಗಿದೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಭಾಗವಾಗಿದ್ದ ಒಳಾಂಗಣ ಕ್ರೀಡಾಂಗಣಕ್ಕೆ ವಿವಾದದ ನಡುವೆಯೂ ಗೃಹ ಸಚಿವ ಪರಮೇಶ್ವರ್ ಹೆಸರು ಇಡಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉಪಸ್ಥಿತಿಯಲ್ಲಿ ರಾಜ್ಯ ಒಲಿಂಪಿಕ್ ಅಧ್ಯಕ್ಷ ಗೋವಿಂದರಾಜು ನಾಮಫಲಕ ಅನಾವರಣಗೊಳಿಸಿದ್ರು. ಇನ್ನು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನಾನು ಒಬ್ಬ ಕ್ರೀಡಾಪಟು, ಜಿಲ್ಲೆಗೆ ಕೀರ್ತಿ ತಂದಿದ್ದೇನೆ. ಹೀಗಾಗಿ ಕ್ರೀಡಾಪಟುಗಳೇ ಕ್ರೀಡಾಂಗಣಕ್ಕೆ ನನ್ನ ಹೆಸರು ಇಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಈ ವಿಚಾರ ನನಗೆ ಗೊತ್ತೇ ಇರಲಿಲ್ಲ, ಅವರು ಪ್ರೀತಿಯಿಂದ ಇಟ್ಟಿದ್ದಾರೆ ಎಂದರು. ನನ್ನ ಹೆಸರು ಇಡಬೇಕು ಅಂತೇಳಿ ನಮ್ಮ ಕ್ರೀಡಾಪಟುಗಳೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು. ನನಗೆ ಗೊತ್ತೇ ಇಲ್ಲ, ನನಗೂ ಹೇಳಿಲ್ಲ. ಆದರೆ ಅವರೇ ತೀರ್ಮಾನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರು. ಆದ್ದರಿಂದ ದಯಮಾಡಿ ನಮ್ಮ ಸ್ನೇಹಿತರುಗಳಿಗೆ ಹೇಳೋದಕ್ಕೆ ಬಯಸ್ತೇನೆ, ನಾನು ಒತ್ತಾಯ ಮಾಡಿ ಇಟ್ಕೊಂಡು ಹೆಸರಿಟ್ಕೊಳ್ಳೋದು ಬೇಕಾಗಿಲ್ಲ. ನನಗೆ ನಿಮ್ಮ ಪ್ರೀತಿ ಗೌರವದಿಂದ ಇದಕ್ಕೆ ಹೆಸರಿಟ್ಟರೆ ಮಾತ್ರ ನಾನು ಒಪ್ಪಿಕೊಳ್ತೇನೆ ವಿನ ನಾನು ನಿಮ್ಮ ವಿರೋಧ ಮಾಡಿ ಮಾಡ್ತಕ್ಕಂಥವನಲ್ಲ. ತರಾತುರಿಯಲ್ಲಿ ಅಧಿಕಾರಿಗಳು ಪರಮೇಶ್ವರ್ ಅವರನ್ನ ಓಲೈಕೆ ಮಾಡಲು ಅವರ ಹೆಸರನ್ನ ಇಟ್ಟಿದ್ದಾರೆಂದು ಬಿಜೆಪಿ ಆರೋಪಿಸಿದೆ. ಆದರೆ ಇಲ್ಲಿ ಆಲ್ರೆಡಿ 45 ವರ್ಷದಿಂದ ಆದಂತ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಈಗ ಇದೆಲ್ಲ ಒಂದು ಮೂಲೆಯಲ್ಲಿ ಒಂದು ಮರುನಾಮಕರಣ ಮಾಡುವಂಥದ್ದು
ಇದು ಪಬ್ಲಿಕ್ ಸೆಂಟಿಮೆಂಟ್ಸ್, ಇದರ ವಿರೋಧ ಇದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಆ ಒಂದು ನಾಮಫಲಕವನ್ನ ತೆಗೆಸಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತೇವೆ. ವೈಯಕ್ತಿಕವಾಗಿ ಯಾರಿಗೂ ಕೂಡ ಪರಮೇಶ್ವರ್ ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಕೂಡ ತಕರಾರಿಲ್ಲ. ಆದ್ರೆ ಈ ಒಂದು ಇಶ್ಯೂ ಆಗಿರೋದು ಅವರಿಗೆ ಕೂಡ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ. ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರು ಇಟ್ಟಿದ್ದು ಅಪರಾಧ. ಕ್ರೀಡಾಂಗಣಕ್ಕೆ ಹೆಸರು ಮರುನಾಮಕರಣ ಮಾಡಿದ್ದಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಖಂಡಿಸಿದ್ದಾರೆ. ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರು ಇಟ್ಟಿದ್ದು ಅಪರಾಧ ಎಂದು ಕಿಡಿಕಾರಿದ್ರು. ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನು ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂಥದ್ದು ಅಕ್ಷಮ ಅಪರಾಧ. ಕಾಂಗ್ರೆಸ್ಸಿನ ಒಂದು ಮುಖವಾಡ ಕಳಚಿ ಬಿದ್ದಿದೆ. ಸದ್ಯ ತುಮಕೂರಿನಲ್ಲಿ ನಾಮಕರಣ ವಾರ್ ಶುರುವಾಗಿದೆ. ಪರಮೇಶ್ವರ್ ಅವರ ಹೆಸರು ತೆಗೆದು ಮಹಾತ್ಮ ಗಾಂಧಿ ಹೆಸರು ಇಡಬೇಕೆಂದು ಬಿಜೆಪಿ ಪಟ್ಟು ಹಿಡಿದಿದೆ. ಜಗದೀಶ್ ಮಾಚಿಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಜೆಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆಯನ್ನ ಗೆಲ್ಲಿಸಿದ್ರು. ಅವರ ಅಧಿಕಾರಾವಧಿ ಅಂತ್ಯ ಆಯಿತು. ಕೇಂದ್ರದಲ್ಲಿ ಈಗ ಸಚಿವರು ಕೂಡ ಆಗಿದ್ದಾರೆ. ಮುಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಈಗ ಆಯ್ಕೆ ಪ್ರಕ್ರಿಯೆಯೂ ಕೂಡ ಶುರುವಾಗಿದೆ ಅಂತ. ಶೀಘ್ರವೇ ಬಿಜೆಪಿಗೆ ಮೇಜರ್ ಸರ್ಜರಿ. ಹೊಸ ಅಧ್ಯಕ್ಷರ ಆಯ್ಕೆಗೆ ನಮೋ ತಯಾರಿ. ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷವು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ತಿಂಗಳಲ್ಲೇ ಘೋಷಣೆ ಮಾಡೋದಂತೆ. ಅಷ್ಟೇ ಅಲ್ಲ, ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ನಂತರ ಕೇಂದ್ರ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆಯಂತೆ. ದಕ್ಷಿಣದ ಮೂವರು ನಾಯಕಿಯರ ಫೈಟ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ. ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವಂತಹ ಇಚ್ಛೆ ಜೆಪಿ ನಡ್ಡಾಗಿದೆ. ಹೀಗಾಗಿ ಜನವರಿ 20-21ರಂದು ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ರೇಸ್ನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್, ಆಂಧ್ರಪ್ರದೇಶದ ಸಂಸದೆ ಎನ್ಟಿಆರ್ ಪುತ್ರೆ ಡಿ ಪುರಂದರೇಶ್ವರಿ, ಕೊಯಮತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ಹೀನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಅಧ್ಯಕ್ಷಗಾದಿ ರೇಸ್ನಲ್ಲಿದ್ದಾರೆ. ಮೋದಿ ಸಂಪುಟಕ್ಕೆ ನಡೆಯುತ್ತಾ ಸರ್ಜರಿ. ಮಧ್ಯಪ್ರದೇಶ, ಬಿಹಾರದಲ್ಲೂ ಕಮಲ ಪಡೆ ಕಮಾಲ್ ಮಾಡಿದೆ. ಎನ್ಸಿಪಿ ಶಿವಸೇನೆಗೆ ಕೇಂದ್ರದಲ್ಲಿ ಪೂರ್ಣ ಸಂಪುಟ ಸ್ಥಾನದ ಬಯಕೆ ಇದೆ. ಒಂದು ವೇಳೆ ಸಂಪುಟ ಪುನಾರಚನೆ ಆದರೆ ಪಶ್ಚಿಮ ಬಂಗಾಳ ಸಂಸದರಿಗೆ ಮಂತ್ರಿಗಿರಿ ನೀಡುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಬಾಬ್ ಪ್ರಿಯರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ಚಪ್ಪರಿಸಿ ತಿನ್ನುವ ಕಬಾಬ್ನಲ್ಲಿ ಕೆಮಿಕಲ್ ಕಲರ್ ಮಿಕ್ಸ್ ಆಗ್ತಾ ಇದೆ. ಇದನ್ನ ತಿಂದ್ರೆ ಕ್ಯಾನ್ಸರ್ ಅಟ್ಯಾಕ್ ಮಾಡೋದು ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ನ ಮೂಲಕ ಹೋಟೆಲ್ ಮಾಲೀಕರ ಕಳ್ಳಾಟ ಬಯಲು ಮಾಡಿದೆ. ಕಬಾಬ್ ತಿನ್ನೋರ ಕಣ್ಣು ತೆರೆಸಿದೆ. ಕದ್ದು ಮುಚ್ಚಿ ಹಾಕ್ತಾರೆ ಕಲರ್ ಕಬಾಬ್, ಬಲು ಡೇಂಜರ್. ಜನರ ಜೀವದ ಜೊತೆ ಹೋಟೆಲ್ ಮಾಲೀಕರ ಚೆಲ್ಲಾಟ. ನಿಮ್ಮ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಸ್ಟಿಂಗ್ ಆಪರೇಷನ್. ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ ಹಾವಳಿ ಹೆಚ್ಚಾಗಿದ್ದು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಫುಡ್ ಪ್ರಿಯರನ್ನ ಆಕರ್ಷಿಸಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೂರಿ ಹಸಿರು, ಕೆಂಪು, ಹಳದಿ ಬಣ್ಣವನ್ನ ಬಳಸಲಾಗ್ತಿದೆ. ರಾಜಾಜಿನಗರದ ಶಿವನಗರದಲ್ಲಿ ಕೆಮಿಕಲ್ ಕಬಾಬ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ ಎಕ್ಸ್ಪೋಸ್. ರಾಜಾಜಿನಗರದ ಶಿವನಗರದಲ್ಲಿರುವ ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕೆಮಿಕಲ್ ಬಳಸಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ.
ಸ್ಟಾರ್ ಬಿರಿಯಾನಿ ರೆಸ್ಟೋರೆಂಟ್ನಲ್ಲೂ ಡೇಂಜರ್ ಕಬಾಬ್. ರಾಜಾಜಿನಗರದ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲೂ ಕಬಾಬ್ಗೆ ನಿಷೇಧಿತ ಕೆಮಿಕಲ್ ಬಳಸಲಾಗಿದೆ. ಕಳಪೆ ಎಣ್ಣೆಯಲ್ಲಿ ಕಬಾಬ್ ಕರಿಯುತ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ಬಿಗ್ ರಿಯಾಲಿಟಿ ಚೆಕ್ ಮಾಡಿದೆ. ನಿಮಗೆ ನೇರವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರಾಜಾಜಿನಗರದ 6th ಬ್ಲಾಕಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನು ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬ್ಗಳಿದ್ದಾವೆ ಅಂತಂದರೆ ಗ್ರೀನ್ ಕಲರ್ ಕಬಾಬ್ಗಳು, ಮತ್ತೆ ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂತಹ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನು ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೆಮಿಕಲ್ ಮಿಶ್ರಿತ ಕಬಾಬ್ ಸೇವಿಸಿದ್ರೆ ರಕ್ತ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಕ್ತಹೀನತೆ, ರಕ್ತದ ಒತ್ತಡ ಉಂಟಾಗಬಹುದು. ಬೋನ್ ಮ್ಯಾರೋ ಸಪ್ರೆಷನ್ ಆಗುವ ಸಾಧ್ಯತೆ ಕೂಡ ಇದೆ. ಲುಕೆಮೇನಿಯಾ, ರಕ್ತದ ಕಣಗಳಲ್ಲಿ ವೇರಿಯೇಷನ್ ಆಗಿ ಥೈರಾಯ್ಡ್, ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸಂರಕ್ಷಣಾ ಇಲಾಖೆ ಎಚ್ಚೆತ್ತಿದ್ದು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದೆ. ಆಹಾರಕ್ಕೆ ಬಳಸುತ್ತಿದ್ದ ಡೇಂಜರಸ್ ಕೆಮಿಕಲ್ ಅನ್ನು ಸೀಸ್ ಮಾಡಿದೆ. ಆಗ ಮಾಲೀಕರು ಸತ್ಯ ಒಪ್ಪಿಕೊಂಡಿದ್ದಾರೆ. ಕಲರ್ ಮಾಡೋದ್ರಿಂದ ನಿಮಗೇನು ಲಾಭ ಇದೆ? ಕಲರ್ ಮಾಡಿಲ್ಲ, ನಾನು ಮಾಡ್ತೀನಿ, ಮೊದಲು ಸ್ವಲ್ಪ ಜಾಸ್ತಿ ಇಲ್ಲ. ಅಲ್ಲ, ಸ್ವಲ್ಪನೇ ಯಾಕೆ ಮಾಡಬೇಕು? ಅದರಿಂದ ನಿಮಗೆ ಏನು ಲಾಭ ಇದೆ? ಒಂದು ರೀಸನ್ ಇರಬೇಕಲ್ಲ. ಗ್ರೀನ್ ಟಿಕಾ ಅದು ಹೆಸರು ಬರ್ತಲ್ಲ, ಗ್ರೀನ್ ಟಿಕಾ, ಮಲೈ ಟಿಕಾ, ಆ ಥರ ಫಿಶ್ ಕಬಾಬ್ ಬೋನ್ಲೆಸ್ ಬರ್ತದೆ, ಆ ಥರ ಅದಕ್ಕೆ ಸ್ವಲ್ಪ ಹಾಕ್ತಾರೆ. ನೋಡಿದ್ರಲ್ವಾ, ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮೂಲಕ ಕಬಾಬ್ಗೆ ನಿಷೇಧಿತ ಕಲರ್ ಬೆರೆಸೋ ಜಾಲವನ್ನ ಬಯಲು ಮಾಡಿದೆ. ಇನ್ಮುಂದಾದ್ರೂ ನಾನ್ ವೆಜ್ ಪ್ರಿಯರು ಕಲರ್ ಕಬಾಬ್ ಅನ್ನ ಬಾಯಿ ಚಪ್ಪರಿಸಿ ತಿನ್ನೋ ಮುನ್ನ ಎಚ್ಚರವಾಗಿರಿ. ರೇಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಒಂದೇ ಒಂದು ಟೀಸರ್ ಬಿಡುಗಡೆ ಬೆನ್ನಲ್ಲೇ ಆಕ್ರೋಶವೂ ಜೋರಾಗಿದೆ. ಆದರೂ ಯಶ್ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಸ್ಟೋರಿ. ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಬಿಡುಗಡೆಗೆ ಆಗಿರುವಂತಹ ಟಾಕ್ಸಿಕ್ ಗ್ಲಿಮ್ಸ್ ನಿರೀಕ್ಷೆಗೂ ಮೀರಿದ ಹೈಪ್ ಸೃಷ್ಟಿಸಿದ್ದು ದಾಖಲೆ ಮೇಲೆ ದಾಖಲೆಯನ್ನ ಬರಿತಾ ಇದೆ. ಯೂಟ್ಯೂಬ್ನಲ್ಲಿ ಇದುವರೆಗೂ 86 ಮಿಲಿಯನ್ ವ್ಯೂಸ್ ಪಡೆದಿದ್ದು ಸೋಷಿಯಲ್ ಮೀಡಿಯಾದಾದ್ಯಂತ ಟ್ರೆಂಡ್ ಸೃಷ್ಟಿಸಿದೆ. ಯಶ್ ಚಿತ್ರದ ಗ್ಲಿಮ್ಸ್ಗೆ ಬಡ್ಡೆ ಹೈಕ್ಲು ಫುಲ್ ಫಿದಾ. ಟಾಕ್ಸಿಕ್ ಟೀಸರ್ಗೆ ಮಡಿವಂತರ ಬಿಗ್ ಶಾಕ್. ಅಬ್ಬಬ್ಬಾ, ಏನ್ ಗುರು ಯಶ್ ಪರ್ಫಾರ್ಮೆನ್ಸು ಅಂತ ಪಡ್ಡೆ ಹೈಕ್ಲು ಕಣ್ಣರಳಿಸಿ ಟಾಕ್ಸಿಕ್ ಟೀಸರ್ ನೋಡ್ತಾ ಇದ್ದಾರೆ. ಸಿನಿಮಾ ಬಿಡುಗಡೆಯಾದ ಮೇಲೆ ಥಿಯೇಟರ್, ಮಲ್ಟಿಪ್ಲೆಕ್ಸ್ ನಲ್ಲಿ ಎಷ್ಟು ಕೋಟಿ ಜನರು ವೀಕ್ಷಣೆ ಮಾಡಬಹುದು ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಇದರ ಮಧ್ಯೆ ಟಾಕ್ಸಿಕ್ ಟೀಸರ್ ವಿರುದ್ಧ ಮಕ್ಕಳ ಹಕ್ಕು ಆಯೋಗವೂ ಕೂಡ ದೂರನ್ನ ಕೊಟ್ಟಿದೆ. ಮಹಿಳಾ ಆಯೋಗಕ್ಕೆ ಎಎಪಿ ಕಂಪ್ಲೇಂಟ್. ಈ ಥರ ಒಂದು ಯೂಟ್ಯೂಬಲ್ಲಿ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ಪದೇ ಒಂದು ಅಶ್ಲೀಲವಾದಂಥ ಪದವನ್ನು ಉಪಯೋಗ ಮಾಡ್ತಾರೆ. ಸೊ ಅದನ್ನು ಆಧರಿಸಿ ನಮಗೆ ಒಂದು ಕಂಪ್ಲೇಂಟ್ ಬಂದಿರೋದ್ರಿಂದ ಇದಕ್ಕೆ ನೀವು ನಮಗೆ ಉತ್ತರವನ್ನು ಕೊಡಬೇಕಾಗತ್ತೆ. ನೀವು ಪರಿಶೀಲನೆ ಈ ಒಂದು ಅವ್ರು ಏನು ಕೇಳಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕರೆಕ್ಟಾಗಿ, ಅಥವಾ ಸರ್ಟಿಫೈ ಮಾಡಿದರೆ ಯಾಕೆ ಸರ್ಟಿಫೈ ಮಾಡಿದ್ದೀವಿ, ಅಥವಾ ಅದು ಸರಿ ಇಲ್ಲದೆ ಹೋದರೆ ಯಾಕೆ ಸರಿ ಇಲ್ಲ ಅನ್ನೋದೆಲ್ಲ ಅವರು ಉತ್ತರ ಕೊಡಬೇಕು. ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಸ್ಟ್ಯಾಂಡ್ ತೊಗೊಳಿಕ್ಕೆ ಆಗೋದಿಲ್ಲ. ಯಾರೇನೇ ದೂರು ಕೊಟ್ಟರೂ ಕೂಡ ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ತಲೆ ಕೆಡಿಸಿಕೊಂಡಿಲ್ಲ. ಆದ್ದರಿಂದ ಯಶ್ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಶ್ ಈ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದರೆ CBFC ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಆನ್ಲೈನಲ್ಲಿ, ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಟೀಸರ್ಗಳನ್ನು ರಿಲೀಸ್ ಮಾಡೋದಕ್ಕೆ ನಮ್ಮ ಪರ್ಮಿಷನ್ ಬೇಕಾಗಿಲ್ಲ, ಪ್ರಾಮಾಣೀಕರಣ ಪತ್ರವೂ ಕೂಡ ಬೇಕಾಗಿಲ್ಲ. ಚಿತ್ರಮಂದಿರದಲ್ಲಿ ನೀವು ಟೀಸರ್ನ ಪ್ರದರ್ಶನ ಮಾಡ್ತೀರಿ ಅಂತಂದರೆ ಆವಾಗ ಅನುಮತಿ ಬೇಕಾಗುತ್ತೆ ಅಂತ ಹೇಳಿ. ಹೀಗಾಗಿ ಈಗ ಸದ್ಯಕ್ಕೆ ಇವರು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ದಾರೆ, ಏನು ಸಮಸ್ಯೆ ಆಗೋದಿಲ್ಲ ಅಂತ ಕೂಲಾಗಿ ಯಶಿದ್ದಾರೆ. ಇನ್ನು ನೆಕ್ಸ್ಟ್, ಪಾಕಿಸ್ತಾನ್ ಸುಖ ಸುಮ್ಮನೆ ಕಿರಿಕ್ ಮಾಡ್ತಾ ಇದೆ.
ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು. ಇದೀಗ ಭಾರತ ಜಿನ್ನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ 2 ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ. ಆಪರೇಷನ್ ಸಿಂಧೂರದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ. ಪಾಕ್ನ ದೊಡ್ಡ ಸಂಚು ಬಟಾ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ. ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ. ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ. ಸಾಂಬಾ, ರಾಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದರ ಮಧ್ಯೆ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. Following the Pahalgam terror attack, a clear decision to respond decisively was taken at the highest level. Op Sindoor was conceptualized and executed with precision. Through 22 minutes of initiation on 7th May and an orchestration that lasted 88 hours up to 10th May, the operation reset strategic assumptions by striking deep, dismantling terror infrastructure, and puncturing the long-standing nuclear rhetoric. Calibrated response to Pak actions. As you may be aware, Operation Sindoor remains ongoing. Any future misadventure will be resolutely responded to. ವಿಭಜನೆಯಾಗುತ್ತಾ ಲಷ್ಕರ್ ಎ ತೊಯ್ಬಾ. ಪಾಕಿಸ್ತಾನವು ಮುದ್ದಾಗಿ ಬೆಳೆಸಿದ ಸಾಕು ನಾಯಿ ಲಷ್ಕರ್ ಎ ತೊಯ್ಬಾ. ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ISI ಹೇಳಿದಾಗ ಭಾರತದ ಮೇಲೆ ಬೊಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಇಟ್ಟಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ನಿಧಿ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಇದೀಗ ನಿಧಿ ಒಪ್ಪಿಸಿದ ಕುಟುಂಬಕ್ಕೆ ಸಚಿವ HK ಪಾಟೀಲ್ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನೂ ಕೊಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಿದೆ ಲಕ್ಕುಂಡಿ ನಿಧಿ ರಹಸ್ಯ. ರೀತಿ ಕುಟುಂಬಕ್ಕೆ ಸನ್ಮಾನಿಸಿದ ಸಚಿವ HK ಪಾಟೀಲ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಕಳೆದ 2-3 ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ. ಇಲ್ಲಿ ಸಿಕ್ಕಿರೋ ನಿಧಿ ಸಂಚಲನ ಸೃಷ್ಟಿಸಿದೆ. ಆದ್ರೆ ನಿಧಿ ಸಿಕ್ಕ ಕುಟುಂಬಸ್ಥರು ನಮಗೆ ಈ ಜಾಗ ಬೇಡ, ಇಲ್ಲಿರಲು ಭಯವಾಗ್ತಿದೆ, ಮನೆ ಕಟ್ಟಿಸಿಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಸ್ಥಳಕ್ಕೆ ಸಚಿವ HK ಪಾಟೀಲ್ ಭೇಟಿ ನೀಡಿ ನಿಧಿ ಸಿಕ್ಕ ಸ್ಥಳವನ್ನ ವೀಕ್ಷಿಸಿದ್ರು. ಬಳಿಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದ ಕಸ್ತೂರಬಾ ರೀತಿ ಕುಟುಂಬವನ್ನ ಸನ್ಮಾನಿಸಿದ್ರು. ಇನ್ನು ಕಸ್ತೂರಬಾ ರೀತಿ ಕುಟುಂಬ ಈಗಾಗಲೇ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ನಿಧಿಯನ್ನ ಒಪ್ಪಿಸಿದ್ದಾರೆ. ಆದರೆ ಇನ್ನು ಪರಿಹಾರದ ಭರವಸೆ ಸಿಕ್ಕಿಲ್ಲ. ಈ ಬಗ್ಗೆ ಸಚಿವ HK ಪಾಟೀಲ್ ಪ್ರತಿಕ್ರಿಯಿಸಿ ಈ ಕುಟುಂಬಕ್ಕೆ ಮನೆ ಹಾಗೂ ಜಾಗ ನೀಡುವ ಭರವಸೆ ನೀಡಿದ್ದಾರೆ. ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂತೇಳಿ ಮಾಡಿದ್ದಾರೆ. ಕರ್ನಾಟಕದ ಶಬರಿಮಲೆ ಯಾತ್ರಿಗಳಿಗೆ ಕೇರಳದಲ್ಲಿ ನಿರ್ಬಂಧ ವಿಧಿಸಿದೆಯಂತೆ ಕೇರಳದ ಸರ್ಕಾರ. ಕೇರಳದ ಇರುಮಲೈಯಲ್ಲಿ, ಶಿವಮೊಗ್ಗದ ಭದ್ರಾವತಿ ಸೇರಿದಂತೆ ಕರ್ನಾಟಕದ ಹಲವು ಅಯ್ಯಪ್ಪ ಮಾಲಾಧಾರಿಗಳು ಇದೇ ವಿಚಾರವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕರ್ನಾಟಕ ನೋಂದಣಿ ಇರುವಂಥ ವಾಹನಗಳಿಗೆ ನಿರ್ಬಂಧ ಇರುವ ಹಿನ್ನೆಲೆಯಲ್ಲಿ ಕೇರಳ ಪೊಲೀಸರ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಬರಿಮಲೆ ಯಾತ್ರಾರ್ಥಿಗಳು ರಸ್ತೆಯಲ್ಲೇ ಕುಳಿತು ಭಜನೆ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಭಾರೀ ಆಕ್ರೋಶ ಹಾಗೂ ರಾಮಲಿಂಗಾರೆಡ್ಡಿ ಕ್ಲಾಸ್ ತೆಗೆದುಕೊಂಡ ಬಳಿಕ ಕರ್ನಾಟಕದ ಬಸ್ಗಳು ಶಬರಿಮಲೆಗೆ ಹೋಗುವುದಕ್ಕೆ ಅವಕಾಶ ನೀಡಲಾಗಿದೆ. ಕರ್ನಾಟಕದಿಂದ
ಜಿಲ್ಲೆಯಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳು. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH